ನಾಚಿಕೆ ಆಗಲ್ಲ ಒಬ್ಬ ಜಿಲ್ಲಾ ರಾಜ್ಯದ ಒಬ್ಬ BJP ಅಧ್ಯಕ್ಷನಾಗಿ ನಮ್ಮ ಬಗ್ಗೆ ಹೇಳೋದಕ್ಕೆ. ಯಾರಾದರೂ ಒಬ್ಬರು ಈ ಥರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಅವನು ಏಜೆಂಟ್ ಇರಲಿ ಯಾವನಾರಿರಲಿ 2 ನಿಮಿಷದಲ್ಲಿ ಕಿತ್ತು ಒಗಿಸ್ತೀವಿ ನಾವು. ಖಾಸಗಿ ಶಾಲೆಗಳು ಆಗಸ್ಟ್ 15ನೇ ತಾರೀಕು ಕರಾಳ ದಿನಾಚರಣೆ ಮಾಡ್ತೀವಿ. ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದ್ದಾವೆ ಅಂತ ಹೇಳಿ ಅದನ್ನು ನಾಳೆ ಐ ಥಿಂಕ್ ಅವರಿಗೆ ಟೈಮು ಕೂಡ ಕೊಟ್ಟಿದೆ. ಅಂದರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀವಿ. ಕರಾಳ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಅವ್ರು ಏನು ಸಮಸ್ಯೆ ಇದೆ ಅವ್ರಿಗೇನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು. ಹೋದ ವರ್ಷವೂ ಕೂಡ 1 ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ. ಇದೆಲ್ಲ ಇರ್ತದೆ. ಅವ್ರು ಏನು ಬೇಡಿಕೆಗಳನ್ನ ಇರ್ತಾರೆ ನಾಳೆ ಅವರು ಮತ್ತು ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ಗೂ ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ. ನೋಡ ಸ್ಪಂದನೆ ಅಲ್ಲ, 1 ನಿಮಿಷ ಹೇಳ್ತೀನಿ. ಸ್ಪಂದನೆ ಅಂದರೆ ಏನು? ಅವ್ರು ಕೇಳ್ತಕ್ಕಂಥದ್ದು ಆಗಬೇಕು. ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜ್ಯಮಟ್ಟದಲ್ಲಿ ಕಾನೂನು ಬದಲಾವಣೆ ಆಗಬೇಕು. ಕಾನೂನು ಬದಲಾವಣೆ ಆಗಬೇಕಂದ್ರೆ ನಾನೊಬ್ಬನೇ ಕುತ್ಕೊಂಡು ಮಾಡೋಕ್ಕಾಗತ್ತೆ. ರಾಜ್ಯ ಸರ್ಕಾರದಲ್ಲಿ ಕೆಲವು ತೀರ್ಮಾನ ತಗೊಳ್ತವೆ. ಅವ್ರು ಕೇಳಿರೋದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಕೈಲೂ ಕೂಡ ಮಾತುಕತೆ ಯಾಕೆ ಕರೀತಾರೆ? ಇದಕ್ಕೆ ಕರೆಯೋದು. ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು. ಆಯಿತು 1 ನಿಮಿಷ. ಈಗ 7th ಪೇ ಆಯೋಗ ಯಾರು ಮಾಡಿದ್ರಂತೆ? ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲಿಲ್ಲ. 40% ರಾಜ್ಯದಲ್ಲಿರ್ತಕ್ಕಂಥ ನೌಕರರು 40% ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್. ಅವ್ರ ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸಿ ಎಲ್ಲದೂ ಕೂಡ ಹಂತವಾಗಿ ತಗೊಂಡೋಗ್ತಕ್ಕಂಥ. ಯಾರು ಹೇಳಿದ್ರು? ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಏನು ಶಿಕ್ಷಕರು ನೇಮಕಾತಿಯಲ್ಲಿ ಏನಿಲ್ಲಲ್ಲ ನೇಮಕಾತಿ ವರ್ಗಾವಣೆನೋ ನಾನು ವರ್ಗಾವಣೆ ಮಾಡೋದೇ ಇಲ್ಲ. ಅದೆಲ್ಲ ಕೌನ್ಸಿಲಿಂಗಲ್ಲಿ ನಡೆಯುತ್ತೆ. ದಟ್ ಈಸ್ ಆಲ್ ರಾಂಗ್. ನಿಮಗೆ ಬರೋದು ಇನ್ಫಾರ್ಮೇಷನ್ ರಾಂಗ್. ಅದು ಇನ್ಫಾರ್ಮೇಷನ್ನು ಯಾಕೆಂದರೆ ನಾವು ಮಾಡೋದೇ ಇಲ್ಲ. ಎಲ್ಲ ಎವ್ರಿಥಿಂಗ್ ಗೋಸ್ ಆನ್ ಇದರಲ್ಲಿ ಬರುತ್ತೆ. ಅದು ಏನೋ ಈಗ ಅವ್ರದ್ದು ಅಲ್ಲ ವೈಟ್ ಶೀಟಲ್ಲಿ ಅವ್ರು ಬರ್ಕೊಡ್ಲಿ. ಈಗ ನಿನ್ನೆ ಕುಮಾರಸ್ವಾಮಿಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಇದೆ. ಯಾಕೆ ಉದ್ಘಾಟನೆ ಯಾವನ್ನ ಹೇಳಿದ್ದಂತೆ ಇವ್ರಿಗೆ ಮಾಡೋಕ್ಕೆ? ಆ್ಯಂಡ್ ಸೆಕೆಂಡ್ಲಿ ರಾಜ್ಯ ಸರ್ಕಾರದ ಅದು ಪ್ರಾಪರ್ಟಿ ಏನು ಅಲ್ಲಿ ಹೋಗಿ ಕೊಡ್ತಾರಲ್ಲ, ಏನು ಕೊಡ್ತಾರಂತಲ್ಲಿ? ಏನದು ಆ ಇಂಡಸ್ಟ್ರಿಗೆ ಸೇರಿರೋದ? ಮಿನಿಸ್ಟ್ರಿಗೆ ಸೇರಿದೆ. ಯಾರು ಹೇಳಿದ್ದು? ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ 2nd ಲಾರ್ಜೆಸ್ಟ್ ಏರ್ಪೋರ್ಟ್ನ ನಮ್ಮ ಟ್ಯಾಕ್ಸಲ್ಲಿ ನಿಮ್ಮ ಟ್ಯಾಕ್ಸಲ್ಲಿ ಕಟ್ಟಿರೋದು. ಅರ್ಜಿ ಅಲ್ಲಿ ಕೊಟ್ಟ ತಕ್ಷಣ ಏನು ಜನರು ದಡ್ರ? ಅಭಿವೃದ್ಧಿ ಅವ್ರು ಏನು ಮಾಡಿದ್ದಾರೆ ಕೊಡಬೇಕಾ ಶರಾವತಿ ಅವ್ರನ್ನ? ರೀ ನಾನು ಅಧಿಕಾರ ಇದ್ದ ರೀ 1 ನಿಮಿಷ ರೀ. ಅಲ್ಲ ಈಗ ನೀವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಅಲ್ಲ 1 ನಿಮಿಷ ಇರ್ರಿ. ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಎಷ್ಟು ಕೋಟಿ ಜನರು ಹಣ ಹೋಗ್ತಾ ಇದೆ ವಿತೌಟ್ ಕಮಿಷನ್ ಇಲ್ಲದೆ. ಆ ಕಮಿಷನ್ ರಾಘವೇಂದ್ರ ಅವ್ರಿಗೆ ಹೋಗಿಲ್ಲ ಇರಬೇಕು. ಅದಕ್ಕೆ ಹೊಟ್ಟೆ ಕಿಚ್ಚು. ಇಂಥ ಆಫೀಸ್ ಓಪನ್ ಮಾಡಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚು. ಯಾಕೆ ಡೋಂಟ್ ಯು ಥಿಂಕ್ ಇಟ್ ಇಸ್ ಅಭಿವೃದ್ಧಿ? 1 ವರ್ಷಕ್ಕೆ ಎಷ್ಟು ಹೋಗುತ್ತೆ ಗೊತ್ತಾ? ಒಂದು ಇದಕ್ಕೆ ಗ್ರಾಮ ಪಂಚಾಯತಿಗೆ ಸುಮಾರು 9 ಕೋಟಿ ಹೋಗುತ್ತೆ. ಯಾಕೆ ಅದು ಅಭಿವೃದ್ಧಿ ಅಲ್ಲ? 5 ಅಲ್ಲ 9 ಕೋಟಿ ಹೋಗುತ್ತೆ 5 ಯೋಜನೆಯಿಂದ. ಅದು ಅಭಿವೃದ್ಧಿ ಅಲ್ಲದೆ ಏನು ಎಲ್ಲಿಂದ ಬರುತ್ತಂಥದ್ದು? ಯಾರಾದ್ರು ಕಮಿಷನ್ ಕೊಟ್ಟಿದ್ದಾರಾ? ಇವರಿಗೆ ನಾನು ಹೇಳ್ತೀನಿ ಕೇಳಿ. ರಾಘವೇಂದ್ರ ಅವರಿಗೆ, BJP ಅವರಿಗೆ, ವಿಜೇಂದ್ರ ಅವರಿಗೆ, ಇವರಿಗೆಲ್ಲರಿಗೂ ಬಡವರಿಗೆ ನಾವು ಹಣ ಕೊಡ್ತೀವಿ, ಬಡವರಿಗೆ ಸಹಾಯ ಮಾಡ್ತೀವಿ, ಬಡವರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತೀವಿ, ಅವ್ರಿಗೆ ಮನೆ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಉರಿ. ಬಡವರಿಗೆ ಕೊಟ್ಬಿಡ್ರಲ್ಲ ಅಂಥೇಳಿ ಆ ಹೊಟ್ಟೆ ಉರಿ ಮೇಲೆ ಹೇಳ್ತಾರೆ ಹೊರತು ಇದೇನಲ್ಲ ಅಭಿವೃದ್ಧಿ ಅಂತಾರಲ್ಲ. ಅಭಿವೃದ್ಧಿಯಲ್ಲಿ ಇದು ಭಾಳ ಮುಖ್ಯ. ಜನರು ಟ್ಯಾಕ್ಸ್ ಹಣ ಕಲೆಕ್ಟ್ ಮಾಡಿದ ತಕ್ಷಣ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೀವು ಅದನ್ನು ತಗೊಳ್ಬೇಕಾಗುತ್ತೆ. ಹಾಂ ಹಾಂ ಈಗ ಸದ್ಯಕ್ಕೆ ವಿರೋಧ ಪಕ್ಷದ ಮೇಲ್ಮನೆಯಲ್ಲಿ ನಾಯಕರಾಗಿದ್ದಾರೆ. ಅವ್ರ ಹೇಳಿಕೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆಯೂ ಇಲ್ಲ ಅಂಥೇಳಿ ಭಾವಿಸ್ತೀನಿ. ಇಲ್ಲ ನಾನದು ಪೇಪರಲ್ಲಿ ನೋಡಿದೆ. ನಾನು ಬೇಳೂರವ್ರಿಗೆ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ. ಅದೇನು ಅಂತ ಕೇಳ್ತೀನಿ ನಾನು. ನನಗೆ ಗೊತ್ತಿಲ್ಲ ಅದು. ಇಲ್ಲ ನಾನು ನೋಡಿದೆ. ಐ ಸಾ ದಟ್ ಇನ್ ದ ಪೇಪರ್. ಐ ಟಾಕ್ ಟು ಹಿಮ್. ಬಂದಿರಬೇಕು. ಬೇಳೂರು ಬಂದಿರಾ? ಅಲ್ಲಿಗೆ ಬರ್ತಾರೆ. ನಾನು ಮಾತಾಡ್ತೀನಿ. ಏನು ನೋ ಪ್ರಾಬ್ಲಮ್. ಹಾಂ ಹಾಂ 1 ನಿಮಿಷ ಏನು ಅಲ್ರಿ ಇವರೇ ಇದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಓಪನಿಂಗ್ ಮಾಡಿದ್ರಲ್ಲ. ಎಷ್ಟು ತಿಂಗಳಾದಮೇಲೆ ಫ್ಲೈಟ್ಸ್ ಬರೋಕ್ಕೆ ಲ್ಯಾಂಡ್ ಆದವು? ನರೇಂದ್ರ ಮೋದಿ ಅವ್ರದ್ದು ಒಂದು ಬಿಟ್ಟರೆ ಇನ್ಯಾರ್ದಾರು ಲ್ಯಾಂಡಿಂಗ್ ನೋಡಿದ್ರಾ? ಲ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ತಿಳ್ಕೊಳ್ಳಿ.
ಅವ್ರ ಸರ್ಕಾರದಲ್ಲಿ ಆಗಲಿಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿರೋದು. ಯಾಕೆ ಅವ್ರು ಮಾಡಬೇಕಾಗಿತ್ತು, ಅಷ್ಟೊಂದು ಪರಿಜ್ಞಾನ ಇತ್ತು ಅಂದರೆ. ಆಮೇಲೆ ಅರ್ಜಿ ಕೊಡೋದು ಅಭ್ಯಾಸ ಅವ್ರಿಗೆ, ರೋಗ. ವಿಜೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಅದೊಂದು ರೋಗ. ನೀರಾವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ತಕ್ಷಣ ಇನ್ನು ಅವ್ರು ಮಾಡಿದ್ರು ಅಂತ ಹೇಳಾಗುತ್ತಾ? ಈ ಶುಡ್ ಬಿ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ. ಅದು ಮಾಡಿರೋದು ನೀರಾವರಿ ಇದು ಹೇಳ್ತಾರೆ. ನಮ್ಮ ನಾಗರಾಜ್ ಗೌಡ್ರು ಇಲ್ಲೇ ಇರಬೇಕು, ನಾಗರಾಜ್ ಗೌಡ್ರು ಹೇಳ್ತಾರಲ್ಲ ಇದೇನಾಗಿದೆ ಅಂತೇಳಿ. ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಕಮಿಷನ್ ತಿಂದವ್ರು ಅವರು, ಅದನ್ನು ಕೂಡ ಬಯಲಿಗೆ ಎಳಿತೀವಿ, ಅದೇನು ಹಾಗೆ ಅಲ್ಲ. ಸಂತ್ರಸ್ತರಿಗೆ, ಶರಾವತಿ ಸಂತ್ರಸ್ತವರಿಗೆ ಮೊನ್ನೆ ಬಂದು ನಿಮಗೆ ಹೇಳಿ, ದೇವದತ್ ಕಾಮತ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಲಾಯರ್ನ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಬಡವರು ಯಾರು ಅವ್ರ ಜಮೀನ ಬಿಟ್ಕೊಟ್ಟು ನಮಗೆ ಬೆಳ್ಕೊಟ್ಟಿದ್ದಾರೆ, ಇವತ್ತು ಕತ್ಲಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಯಾರು? ಇದೇ ಬೊಮ್ಮಾಯಿ ಅವರು. ಆಯಿತು, ಏನು ಮಾಡಿದ್ರಂತೆ ರಾಘವೇಂದ್ರ ಅವರು? ಆಯಿತು, ಅಭಿವೃದ್ಧಿ ಮಾಡ್ಯಾರಲ್ಲ. ಒಬ್ಬರಿಗೆ ಒಂದು ಹಕ್ಕು ಕೊಡ್ತಕ್ಕಂಥದ್ದು ಮಾತನ್ನು ಪಾರ್ಲಿಮೆಂಟಲ್ಲಿ 10 ವರ್ಷದಲ್ಲಿ ಏನಾದ್ರು ಮಾತಾಡಿದಾರನ್ರಿ ಇವರು? ಒಂದು ದಿವಸ ಮಾತಾಡಿದ್ರೆ ನೀವು ಪ್ಲೇ ಮಾಡಿ ನೋಡೋಣ. ಮಾತಾಡಿದ್ದಾರೆ. ಯಾವ್ದು ಮಾತಾಡಿದ್ದಾರೆ ಅಂದರೆ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹಾಕಿದಾರಲ್ಲ, ನೋಡಿದ್ರ ಟಿ ವಿಯಲ್ಲಿ ನಿನ್ನೆ ಇಲ್ಲ ಇವತ್ತು ಯಡಿಯೂರಪ್ಪ ಅವ್ರು ಬೈದಿದ್ದು ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ ನೋಡಿದ್ರ ನೀವು? ದೇವೇಗೌಡರು ಯಾವ ರೀತಿ ಕೆಟ್ಟ ಪದ ಯೂಸ್ ಮಾಡಿದರು. ಅಲ್ಲ ಅದು ಹೌದು, ಮಾಡಬೇಕಲ್ವ, ಅದನ್ನು ಕೇಳಿ ಸ್ವಲ್ಪ. ವಿಜೇಂದ್ರ ಅವರು, ರಾಘವೇಂದ್ರ ಅವರು ಬರ್ತಾರಲ್ಲ, ಅವರಿಗೆಲ್ಲ ಕೇಳಿ ಇದನ್ನು ಫಸ್ಟ್, ಅದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅವ್ರ ಜೊತೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೋತಾರೆ ಅಂದರೆ ಸ್ವಾರ್ಥದ ರಾಜಕಾರಣ. ಅವರಿಗೆ ಅಧಿಕಾರದ ದಾಹ, ಪರ್ಸೆಂಟ್ ತಿನ್ನೋದು ಒಂದು ಅವರಿಗೆ ದುರಭ್ಯಾಸ ಆಗೋಗ್ಬಿಟ್ಟಿದೆ. ಆ ನಿಟ್ಟಿನ ಮೇಲೆ ಹೇಳ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ರಾಘವೇಂದ್ರ, ವಿಜೇಂದ್ರ ಅವ್ರ ಕತೆ ಪೊಲಿಟಿಕಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ಬೀದಿಗೆ ತಂದು ಎಷ್ಟೆಷ್ಟು ಕಮಿಷನ್ ಹೊಡೆದಿದ್ದಾರೆ ಅದನ್ನು ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ.